ಧಾರವಾಡ ಸೌದತ್ತಿ ಮಧ್ಯ ಮಾರ್ಗದಲ್ಲಿ ಕಳೆದ ತಿಂಗಳ ಹಿಂದೆ ಮಹೀಂದ್ರ ಥಾರ್ ವಾಹನ ಸುಟ್ಟು ಕರಕಲಾಗಿತ್ತು. ಮತ್ತೊಂದು ವಾಹನ ಕೂಡ ಅದೇ ರೋಡಿನಲ್ಲಿ ನಿಂತಿರೋದು ಕಂಡು ಬಂದಿದೆ. ವಾಹನಗಳಿಂದಾಗಿ ವಾಹನ ಸವಾರರಿಗೆ ತುಂಬಾ ಭಯದ ವಾತಾವರಣ ಆವರಿಸಿಕೊಂಡಿದೆ. ಇಲ್ಲಿ ದಿನನಿತ್ಯ ಓಡಾಡುವ ವಾಹನ ಸವಾರರು ರಾತ್ರಿಯಾದರೆ ಸಾಕು ಭಯಂಕರ ಅನಾಹುತ ಎದ್ದು ಕಾಣುತ್ತಿದೆ. ಆದರೆ ವಾಹನ ಸವಾರರು ಹೇಳೋದು ಹೀಗೆ, ಹೌದು, ಸಂಬಂಧಪಟ್ಟ ಮಾಲೀಕರಾಗಲಿ ಹೆದ್ದಾರಿಯ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ. ಆದಷ್ಟು ಬೇಗ ವಾಹನಗಳನ್ನು ತೆರವುಗೊಳಿಸಬೇಕು, ಇಲ್ಲವಾದರೆ ದೊಡ್ಡ ದೊಡ್ಡ ಅನಾಹುತಗಳು ಸಂಭವಿಸುತ್ತವೆ. ಇದಕ್ಕೆ ಕಾರಣ ಯಾರು ಎಂದು ಜನರ ಪ್ರಶ್ನೆಯಂತೂ ಮೂಡಿದ್ದು ಸತ್ಯ. ಇದು ಸೌದತ್ತಿ ಧಾರವಾಡ ಸೌದತ್ತಿ ಮೇನ್ ಹೈವೇ ಇದೆ. ಹಲವಾರು ಗಾಡಿ ಅಡ್ಡಾಡ್ತಿರ್ತಾವೆ. ಕಾರ್ ಗಾಡಿ ಸುತ್ತ ಹೆಚ್ಚು ಕಡಿಮೆ ಒಂದ್ ತಿಂಗಳು ಮ್ಯಾಗ ಆತಿಗೆ ಅದ್ ನಟ್ಟು ನಡುವು ದಾರ್ಯಾಗೈತಿ. ನೈಟರ್ ಒಟ್ಟ ಕಣ್ಣಿಗೆ ಕಾಣೋದಿಲ್ಲ, ಅದು ಪೂರ ಕರಗಾಗಿರ್ತೈತಿ. ಎಷ್ಟೋ ಮಂದಿ ಬರ್ತಾರೆ ಈ ಪೊಸಿಷನಿಗೆ ಬಂದು ಬ್ರೇಕ್ ಹೊಡೋದು, ಗಾಡಿ ನಿಂದಿರಿಸಿ ಆಮೇಲೆ ಆ ಕಡೆ ಟರ್ನ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ RTOದವ್ರು ಆತು, ಬೇರೆ ಅಧಿಕಾರಿಗಳು ಆತು, ಡಿಪಾರ್ಟ್ಮೆಂಟ್ದವ್ರು ಆತ, ಇವ್ರ ಕಣ್ಣಿಗೆ ಕಾಣಾಕ್ತಿಲ್ಲ ಅದು ಗಾಡಿ. ಸಂಬಂಧಪಟ್ಟ ಮಾಲಕರು ಬಂದಿಲ್ಲ. ಸಂಬಂಧಪಟ್ಟ ಮಾಲಕರು ಅದು ಗಾಡಿ ಸುಡ್ತು, ಅವಾಗ ಅಲ್ಲೇ ಬಿಟ್ರೆ ಹೋದ್ರೆ ಅವ್ರದೇನ್ ಇನ್ಸೂರೆನ್ಸ್ ಅದು ಇದು ಕ್ಲೇಮ್ ಮಾಡ್ಕೋತಾರೆ. ಇಲ್ಲಿ ಇನ್ನೊಬ್ರಿಗೆ ಜೀವಕ್ಕೆ ಅಪಾಯ ಆಗೋದು ಎಷ್ಟ್ ತ್ರಾಸ. ಈಗ ಆಗಿದ್ದಾಗೈತಿ, ಆ ಸೈಡಿಗೆ ಹಚ್ಬೇಕು ಅನ್ನೋದು ಬೇಕಲ್ಲ. ನಟ್ಟು ನಡು ದಾರ್ಯಾಗ ಹಚ್ಚಾರ, ಇಲ್ಲಿ ಒಂದ್ ಆತ, ಮುಂದೊಂದು ಸುಟ್ಟಿ ಒಂದು ಹೆಚ್ಚು ಕಡಿಮೆ 6 ತಿಂಗಳ ಮ್ಯಾಗ ಆಗ್ತದ. ಆ ಗಾಡಿನೂ ಇದಾಗಿತ್ತು. ಮೊದ್ಲಿಕ್ಕೆ ಈಗ ಈ ರೋಡ್ ಹೆಂಗಾಗಿತ್ತಂದ್ರೆ ಅಮೀನ್ಬಾವಿ ಮತ್ತು ನಮ್ಮ ಪೀರ್ಗಣಿ ಕ್ರಾಸ್ ಮಠ ಅಂದ್ರೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಿತ್ತು. ಆಕ್ಸಿಡೆಂಟ್ ಝೋನ್ ಆಗ್ಬಿಟ್ಟಿತ್ತು ಇಲ್ಲಿ. ಅಂದ್ರೆ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ಒಂದು ಹೆಣ ನುಡುದಾಗಿತ್ತು. ಈಗ ಸ್ವಲ್ಪ ಏನೋ ಶಾಂತ ಆಗಿತ್ತು, 1 ವರ್ಷ ಆತು. ಈಗ ಇದಿಷ್ಟು ಆಗಿದ್ದಕ್ಕೆ ಅಟ್ಲೀಸ್ಟ್ ಅಧಿಕಾರಿಗಳು ನೋಡಿ ಗಾಡಿರ ಹೊರಗೆ ತೆಗೆದು ಸೈಡಿಗರ ಹಚ್ಚಿ ಆ ಸಂಬಂಧಪಟ್ಟವ್ರು ಬಂದು ತಗೊಂಡು ಹೋಗ್ಬೇಕು ಅನ್ನೋದು ಯಾರಿಗೂ ಅದಕ್ಕೆ ಲಕ್ಷ್ಯ ಬರಾಗ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. 1.5 ತಿಂಗಳ ಆತ್ರ ಇದಾಗಿ ಬೆಂಕಿ ಹತ್ತಿ ಇಲ್ಲಿ ಉರಿದು ದಾರ್ಯಾಗ ಮಂದಿಗೂ ಭಾಳ ಸಮಸ್ಯೆ ಆಯ್ತು. ಧಾರವಾಡಿಂದ ಒಂದು ಆಯ್ತು ಇದು ಸೌದತ್ತಿ ರೋಡಿಗೆ ಧಾರವಾಡಕ್ಕಿಂತ ಮೊದಲು ಇದು ಯಾರು ದಿಕ್ಕಿಲ್ಲ. 2 ತಿಂಗಳಾಯ್ತು. ಏನಾರ ಅನಾಹುತ ಆತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಏನಾರ ಆಗಿ ಮತ್ತೆ ಯಾರು ಆಕ್ಸಿಡೆಂಟ್ ಆಗಿ ಇದಕ್ಕೆ ಧಕ್ಕೆ ಆಗಿ ರಾತ್ರಿ ಕಾಣೋದೂ ಇಲ್ರಿ. ಕತ್ತಲ್ದಾಗ ರೋಡ್ನು ಕರ್ರಗಾಗೈತಿ, ಇದು ಕರ್ರಗಾಗಿಬಿಟ್ಟೈತಿ, ಗೊತ್ತಾಗೋದಿಲ್ಲ ಏನೈತೆ ಅನ್ನೋದು. ರಾತ್ರಿ ನಾನೇ ಬಂದು ಇದಕ್ಕೆ ಕೂತೀನಿ, ನೀನು ರಾತ್ರಿ ನನಗೆ ಕನ್ಫ್ಯೂಸ್ ಆಗೈತಿ. ಅದಕ್ಕೆ ಯಾರಿಗಾರ ಅನಾಹುತ ಆತಂದ್ರೆ ಹೆಂಗೆ ನಾಳೆ? ಅದಕ್ಕೆ ಇದ್ರ ಮೇಲೆ ಅಷ್ಟು ಗಮನ ಕೊಡ್ರಿ. ಇದಕ್ಕೆ ಕ್ಲಿಯರ್ ಮಾಡಿ ಒಂದಾಗಿಲ್ರಿ. ಹಿಂಗೆ ಹಾರಿಬಿಡಿ ಮಠನೂ 3 ಗಾಡಿ ಆಗ್ಯಾವ. ಯಾರು ನೋಡಾರು ದಿಕ್ಕಿಲ್ಲ. ರೋಡ್ ಪೂರ ಡ್ಯಾಮೇಜ್ ಆಗೈತಿ. ರೋಡ್ನೂ ಸರಿ ಇಲ್ಲ. ಬರೀ ಟೋಲ್ ತೆಗಿತಾರೆ, ಬರೀ ಟೋಲ್ ಅಷ್ಟೇ ಸಂಬಂಧ ಐತೆ ನಮ್ಮ ಸರ್ಕಾರಕ್ಕೆ. ಯಾವುದೂ ಏನೂ ಇದಿಲ್ಲ. ನೋಡ್ರಿ, ಅದಕ್ಕೆ ಯಾರು ಸಂಬಂಧಪಟ್ಟಾರ ನಮ್ಗೆ ಹೆಲ್ಪ್ ಮಾಡ್ರಿ. ಇದಕ್ಕೆ ಏನೈತಿ ಕ್ರಮ ತಗೋರಿ. ಮತ್ತು ಮೊನ್ನೆ ನಾನೇ ಆಗ್ತೀನಲ್ರಿ, ನಾನೇ ಅನಾಹುತ ಆಗ್ತಿದ್ನಿ. ಏನೋ ಅಚಾನಕ್ ಬಂದು ಬ್ರೇಕ್ ಹೊಡೆದ್ನಿ, ಕಾಣಲಿಲ್ಲ ಅದು ಕಣ್ಣಿಗೆ ರಾತ್ರಿ ಒಳಗೆ. ರಾತ್ರಿ ಇದಕ್ಕೆ ಯಾರ ಗಮನ ಕೊಡ್ರಿ, ಇದನ್ನ ಮಾಡ್ರಿ. ಸಂಬಂಧಪಟ್ಟವ್ರು ಬಂದು ನೋಡ್ಕೋರಿ, ಇದನ್ನ ಮಾಡ್ರಿ. ಇದು ನಾವು ಡೈಲಿ ಅಡ್ಡಾಡುವಂತ ರಸ್ತೆ. ಧಾರವಾಡದಿಂದ ಸವದತ್ತಿ ಹೈವೇ ಇದೆ. ಹೈವೇಯಿಂದ ಧಾರವಾಡದಿಂದ ಸವದತ್ತಿ ಹೋಗು ಒಂದು 6 ಕಿಲೋಮೀಟರ್ ಮಧ್ಯದಲ್ಲಿ ಕಾರ್ ಒಂದು ಸುಟ್ಟು ಅನಾಹುತ ಆಗೈತಿ. ಇದು ನಡು ರೋಡಲ್ಲಿ ಇದು ಆಗೈತಿದೆ. ಅದಕ್ಕೆ ಇದನ್ನ ಯಾರಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಇದನ್ನ ತೆರವುಗೊಳಿಸ್ಬೇಕು. ಯಾಕಪ್ಪ ಅಂತಂದ್ರೆ ಅನಾಹುತಗಳಾಗ್ತಾವ. ಅನಾಹುತಗಳು ಆಗೋಕ್ಕಿಂತ ಮುಂಚೆಕನೆ ನಾವು ಎಚ್ಚೆತ್ಕೊಂಡ್ರೆ ನಮ್ಮ ಜೀವನ ಉಳಿತಾವ. ಆದಷ್ಟು ಬೇಗ ಯಾರೇ ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ತೆರವುಗೊಳಿಸುವಂತ ಒಂದು ಕೆಲಸ ಮಾಡ್ಬೇಕು. ಯಾಕಪ್ಪ ಅಂತಂದ್ರ ಈ ಹೈವೇ ಇದೆ, ಇದು ರಾತ್ರಿ ಹೋಗ್ಬೇಕಾದ್ರೆ ಕಾಣಲ್ಲ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಬೇಗನೆ ತೆರವುಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಕ್ರಾಂತಿ ಸಮಾಚಾರ, ಧಾರವಾಡ.